ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡ ಹನಿ ಟ್ರ್ಯಾಪ್ ಮಾಡಿದ್ದಾನೆ. ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡು 2,75,00,000 ದೋಚಿದ್ದಾನೆ ನಿಜಾಮ್. ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ನಿಜಾಮ್. ಎಂತೆಂಥವ್ರು ಇದ್ದಾರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ, ಹಂಗಂತ ಬಿಜೆಪಿಲಿ ಇಲ್ವಾ ಮೇಡಮ್ ಅಂತ ಕೇಳಬೇಡಿ. ಬಿಜೆಪಿಲೂ ಇದ್ದಾರೆ, ಆದ್ರೆ ಆಡಳಿತ ಪಕ್ಷದಲ್ಲಿರೋರು ನಿಮ್ಮ ಕಡೆಯವ್ರನ್ನ ಹೆಂಗಿರ್ಬೇಕು? 2024ರಲ್ಲೇ ಪ್ರಸಿದ್ಧ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿ ಕೆಡ್ಡಾಕ್ ತೋಡಿದ್ದ ಜಿತೇಶ್. ನಿಜಾಮ್ ಮತ್ತು ಜಿತೇಶ್ ಈ ದುಷ್ಕೃತ್ಯವನ್ನ ಎಸಗಿರೋದು. ಹಣಕ್ಕೆ ಬೇಡಿಕೆ ಹೆಚ್ಚಾದಾಗ ನಿಜಾಮ್ಗೆ ಮಾಹಿತಿ ನೀಡಿದ್ದ ಉದ್ಯಮಿ. ಜಿತೇಶ್ ಜೊತೆ ಸೇರಿ ಉದ್ಯಮಿ ಬ್ಲಾಕ್ ಮೇಲ್ಗೆ ಇಳಿದಿದ್ದ ಈ ಮುಖಂಡ. ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಉದ್ಯಮಿ ದೂರಿನ ಆಧಾರದಲ್ಲಿ ಜಿತೇಶ್ ಹಾಗೂ ನಿಜಾಮ್ ಇಬ್ಬರ ಬಂಧನ ಆಗಿದೆ. ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಮತ್ತು ಜಿತೇಶ್ ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ. ಹಣಕ್ಕೆ ಬೇಡಿಕೆ ಹೆಚ್ಚಾದಾಗ ನಿಜಾಮ್ಗೆ ಆ ಉದ್ಯಮಿ ಮಾಹಿತಿ ಕೊಟ್ಟಿದ್ರು. ಜಿತೇಶ್ ಜೊತೆ ಸೇರ್ಕೊಂಡು ಉದ್ಯಮಿಯನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಇವನ್ನೆಲ್ಲ ಮುಖಂಡ ಅಂತ ಯಾಕ್ರಿ ಹೇಳಬೇಕು? ಕಾಂಗ್ರೆಸ್ ಮುಖಂಡನಿಂದ ಉದ್ಯಮಿಗೆ ಹನಿ ಟ್ರ್ಯಾಪ್ ಪ್ರಕರಣ. ಮಾಡೋದು ಹೀನ ಕೆಲಸ. ದೊಡ್ಡ ವಿಐಪಿಗಳ ಜೊತೆ ಪೋಸ್ ಮಾಡೋದು ಹೇಸ್ಗೆ ತಿನ್ನೋ ಕೆಲಸ. ಫೋಟೋ ಪೋಸ್ ಕೊಡೋದು ದೊಡ್ಡ ವಿಐಪಿಗಳ ಜೊತೆಗೆ. ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ನಿಂದ ಫೋಟೋ. ಸಿಎಂ ಶಿವಕುಮಾರ್ ಇರ್ಬೋದು, ದಳಪತಿ ವಿಜಯ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸೇರಿ ವಿವಿಧ ಗಣ್ಯರ ಜೊತೆ ಫೋಟೋ ತಗ್ಸ್ಕೊಂಡಿರೋ ಶೋಕಿ ಬೇರೆ. ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳ ಜೊತೆ ಫೋಟೋ ಪೋಸ್ ಬೇರೆ ಕೊಟ್ಟಿದ್ದ. ಅಫ್ಕೋರ್ಸ್ ತುಂಬಾ ಜನ ಬಂದು ಫೋಟೋ ತಗ್ಸ್ಕೊಳ್ತಾ ಇರ್ತಾರೆ. ಅದರಲ್ಲಿ ಯಾರು ಫೋಟೋ ತಗ್ಸ್ಕೊಂಡ್ರು ಅವ್ನು ಕ್ರಿಮಿನಲ್ ಏನು ಅಂತ ನೋಡಕ್ ಹೋಗಿರಲ್ಲ. ಅಟ್ಲೀಸ್ಟ್ ಇವ್ರಿಗೆ ಬುದ್ಧಿ ಆದ್ರೂ ಗೊತ್ತಿರ್ಬೇಕಲ್ಲ. ಚಾಟ್ GPT ಹಾಕೊಂಡು ತಮಿಳ್ನಾಡು ಸಿಎಂ ಜೊತೆ ಫೋಟೋ ಬೇರೆ ಕ್ರಿಯೇಟ್ ಮಾಡ್ಕೊಂಡಿದ್ದ. ಇವ್ನ ಯೋಗ್ಯತೆಗೆ ಎಷ್ಟು? ಇವ್ನು ಹೆಂಗ್ ತಗ್ಲಾಕಂಡ ಅಂದ್ರೆ, ಉದ್ಯಮಿಯ ಅಶ್ಲೀಲ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದ. ಪತ್ನಿಗೆ ವಿಡಿಯೋ ತೋರಿಸಿದಾಗಿ ಹೆದರಿಸಿ 35 ಲಕ್ಷಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಮರ್ಯಾದೆಗೆ ಹೆದರ್ಕೊಂಡು ಚೆಕ್ ಮೂಲಕ ಜಿತೇಶ್ಗೆ ಆ ಬಿಸ್ನೆಸ್ ಮ್ಯಾನ್, ಆ ಉದ್ಯಮಿ ದುಡ್ಡು ಕೊಟ್ಟಿದ್ರು. ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಾಗ ನಿಜಾಮ್ಗೆ ಮಾಹಿತಿ ಕೊಡ್ತಾರೆ. ಏನೋ ಇವನು ಭಾರಿ ದೊಡ್ಡ ಮುಖಂಡ, ಇವನು ಉದ್ಧಾರ ಮಾಡ್ಬಿಡ್ತಾನೆ ಅಂತ. ಆಮೇಲೆ ನೋಡಿದ್ರೆ ಇವನು ಆ ಜಿತೇಶ್ ಅನ್ನೋನ ಜೊತೆ ಸೇರ್ಕೊಂಡು ಇವನು ನಿಜಾಮ್ ಅನ್ನೋನು ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾನೆ. ಡೆತ್ ನೋಟ್ನಲ್ಲಿ ಉದ್ಯಮಿ ಹೆಸರನ್ನ ಬರೆದಿರೋದಾಗಿ ಕತೆ ಸೃಷ್ಟಿ ಮಾಡಿದ್ದಾರೆ. ಜಿತೇಶ್ ನೇಣಿಗೆ ಶರಣಾದ ರೀತಿ ಹಾಗೂ ಅಂತ್ಯಕ್ರಿಯೆ ಫೋಟೋಗಳನ್ನು ಸೃಷ್ಟಿ ಮಾಡಿ ಜೀವಂತ ಇದ್ದವನನ್ನ ಆತ್ಮಹತ್ಯೆ ಕತೆ ಸೃಷ್ಟಿಸಿ ಜೈಲಿಗೆ ತಳ್ಳೋ ಬೆದರಿಕೆ ಹಾಕಿ ಜೈಲಿಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಎಂಥ ಮಾಸ್ಟರ್ ಮೈಂಡ್ DK ಶಿವಕುಮಾರ್ ಅವರೇ, BK ಹರಿಪ್ರಸಾದ್ ಅವರೇ, ಯಾರು ನಿಮ್ಮ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಂತ ಇದಾನಲ್ಲ, ಇವನ್ನ ಫಸ್ಟ್ ಪಕ್ಷದಿಂದ ಕಿತ್ತಾಕ್ರಿ. ಇಂಥ ನಾಲ್ಕುಗಳನ್ನೆಲ್ಲ ಏನಕ್ಕೆ ಕೆಲಸದಲ್ಲಿ ಇಟ್ಕೊಂಡು ಪಕ್ಷದ ಹೆಸರುಗಳನ್ನು ಹಾಳು ಮಾಡ್ಕೊಳ್ತೀರಿ?